ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ಲಾಗ್ ಡಿಯರ್ ಫ್ರೆಂಡ್ಸ್. ನಾನು ಲಾಂಗ್ ಬ್ಯಾಕ್ ವಿಡಿಯೋ ಹಾಕ್ತಾ ಇದ್ದೀನಿ, ಸೊ ಶಾರ್ಟ್ಸ್ ಆಗ್ತಾ ಇದ್ದೆ. ಸೊ ನೋಡಿ, ನಾನು ಇವತ್ತು ಫಿಶ್ ಸಾಂಬಾರು ಹೇಗೆ ಮಾಡೋದು ಅನ್ನೋ ಒಂದು ರೆಸಿಪಿಯನ್ನು ಶಾರ್ಟ್ ಆ್ಯಂಡ್ ಸ್ವೀಟಾಗಿ ತೋರಿಸಿದ್ದೇನೆ. ಸೊ ಹುಣಸೆಹಣ್ಣು, ಕೊತ್ತಂಬರಿ ಸೊಪ್ಪು ಮತ್ತು ಟೊಮೆಟೊ, ಸೊ ಬೆಳ್ಳುಳ್ಳಿ, ನೆಕ್ಸ್ಟು ಈರುಳ್ಳಿ, ತೆಂಗಿನಕಾಯಿ ತುರಿ. ಫ್ರೆಂಡ್ಸ್, ನಾವು ಇದನ್ನು ತೊಗೊಂಡಿರೋದು ಕೇವಲ 1 kg ಫಿಶ್ಶಿಗೆ ಅಷ್ಟೇ ನಾವು ತೊಗೊಂಡಿರೋದು. ಸೊ ಇಷ್ಟು ನೀವು ತೊಗೊಂಡ್ರೆ 1 kg ಆಗುತ್ತೆ. ಸೊ ನೀವು ಇನ್ನೂ ಹೆಚ್ಚಿಗೆನ ಯೂಸ್ ಮಾಡ್ತೀವಿ ಅಂದರೆ ಇದರಲ್ಲಿ ಡಬ್ಬಲನ್ನು ತೊಗೊಳ್ತಾ ಹೋಗಿ. ಸೊ ಇಷ್ಟ್ರ ಜೊತೆ ನಾವೇನಪ್ಪ ತೊಗೋಬೇಕು ಅಂತ ಹೇಳಿದ್ರೆ ಅಚ್ಚ ಖಾರದ ಪುಡಿ, ಸೊ ಮಾಮೂಲಿ ಖಾರದ ಪುಡಿ, ಮತ್ತು ಇದು ಬರೀ ಸಾಂಬಾರದ ಪುಡಿ ಇದು. ಸೊ ಇಷ್ಟನ್ನು ನಾವೇನು ಮಾಡಬೇಕು ಅಂದರೆ ಖಾರದ ಪುಡಿ ಅದ್ರ ಜೊತೆ ಸಾಂಬಾರದ ಪುಡಿ, ಸೊ ಇಷ್ಟನ್ನು ನಾವು ಏನು ಮಾಡಬೇಕು ಅಂತ ಹೇಳಿದ್ರೆ ಚೆನ್ನಾಗಿ ಮಿಕ್ಸಿ ಮಾಡ್ಕೋಬೇಕು. ಫುಲ್ಲು ಅದು ನುಣ್ಣಗಾಗಬೇಕು. ಅದು ಗ್ರೈಂಡ್ ಮಾಡಿರೋದು ಅದು ನೆಕ್ಸ್ಟ್ ಹಾಕ್ತೀನಿ ನೋಡಿ ಫ್ರೆಂಡ್ಸ್. ಆ ಗ್ರೈಂಡ್ ಮಾಡಿದಾದ್ಮೇಲೆ ನಾವು ಒಂದು ತಪ್ಪಲೆನ ಇಟ್ಕೊಂಡು, ಸೊ ಇದು ನಾವು ಫಿಶ್ ಸಾಂಬಾರು ಮಾಡೋಕ್ಕೆ ಅಂತಲೇ ಇಟ್ಟಿರೋದು. ಸೊ ಅದಕ್ಕೆ ಎಣ್ಣೆ ಹಾಕ್ಕೊಂಡು, ಎಣ್ಣೆ ಚೆನ್ನಾಗಿ ಕಾದಿದ್ಮೇಲೆ ಸೊ ಅದು ಹಾಕಿದ್ದಾದ್ಮೇಲೆ ನಾವು ಅದಕ್ಕೆ ಖಾರನ ಹಾಕಬೇಕು. ಮಿಕ್ಸಿ ಮಾಡಿ ಇಟ್ಕೊಂಡಿರ್ತೀವಲ್ಲ ಅದನ್ನು ಚೆನ್ನಾಗಿ ನಮಗೆ ಎಷ್ಟು ತೆಳ್ಳು ಬೇಕಾ ಗಟ್ಟಿಗೆ ಬೇಕಾ ಅಂತ ನೋಡ್ಕೊಂಬಿಟ್ಟು ಅದನ್ನು ಹಾಕಬೇಕು. ನಾವು ಒಂದು ಸ್ವಲ್ಪ ಅಷ್ಟೇ 1 kg ಆಗೋಷ್ಟನ್ನು ನಾವು ಮಾಡಿರೋದು. ಆಮೇಲೆ ಉಪ್ಪನ್ನ ಹಾಕೋದು ಅದಕ್ಕೆ. ಸೊ ಅದು ಚೆನ್ನಾಗಿ ನೋಡಿ ಕುದೀತಾ ಇದೆ, ಮರಳಿ ಮೇಲೆ ಬರ್ತಿರುತ್ತಲ್ಲ ಫ್ರೆಂಡ್ಸ್. ಆವಾಗ ನಾವೇನು ಮಾಡಬೇಕು ಅಂದರೆ ನಾವು ತೊಳೆದು ನೀಟಾಗಿ ಇಟ್ಕೊಂಡಿರ್ತಕ್ಕಂತಹ ಫಿಶನ್ನು ನಾವು ಇದಕ್ಕೆ ಆ್ಯಡ್ ಮಾಡಬೇಕಾಗುತ್ತೆ ನೋಡಿ. ಸೊ ಅದು ತುಂಬ ದೊಡ್ಡ ಫಿಶ್ಶು, 1 kg ಅಷ್ಟೇ ಇತ್ತು ನೋಡಿ. ಬೇರೆದು ಫಿಶ್ ಎಲ್ಲ ಇರುತ್ತಲ್ಲ ಅದನ್ನೆಲ್ಲ ಇದಕ್ಕೆ ಹಾಕಬೇಕು. ಸೊ ಒಂದು 5 ಮಿನಿಟು, 1-2-3 ಮಿನಿಟು ಬೇಡ, 5 ಮಿನಿಟ್ ಆದರೂ ನೀವು ಅದನ್ನು ಚೆನ್ನಾಗಿ ಕುದಿಸಿ ಸಣ್ಣ ಉರಿಲಿ ಹಂಗೆ ಮುಚ್ಚಿಟ್ಬಿಡಿ. ಸೊ ಮತ್ತೆ ಊಟ ಮಾಡಬೇಕಾದ್ರೆ ಮತ್ತೆ ನಾವೇನು ಮಾಡ್ಕೋಬೋದು, ಒಂದು ಸ್ವಲ್ಪ ಬಿಸಿ ಮಾಡಿಕೊಂಡ್ರೆ ಸಾಕು. ಫಿಶ್ ಏನು ಬೇಗ ಬೆಂದಿರುತ್ತೆ ಫ್ರೆಂಡ್, ಒಳ್ಳೆ ಟೇಸ್ಟ್ ಇದೆ. ನೀವು ಒಂದ್ಸಲ ಟ್ರೈ ಮಾಡಿ ಪ್ಲೀಸ್. ನನ್ನ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್.